ದಿಲೀಪ್ ರಾಜ್ ಅವರನ್ನ ಕಳೆದುಕೊಂಡು ಪಾಪ ಪತ್ನಿ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದಾರೆ. ಅದ್ಭುತವಾಗಿ ಮನೆಯನ್ನು ಸಹ 4 ವರ್ಷದ ಹಿಂದೆ ಸರಿ ಕಟ್ಟಿರ್ತಾರೆ. ಕನಸಿನ ಮನೆ ಅದಾಗಿತ್ತು. ಬಟ್ ಅವರಿಗೆ ಆದಂತ ಒಂದು ಇನ್ಸಿಡೆಂಟ್ ನಿಜವಾಗ್ಲೂ ಕೂಡ ಒಂದು ಶಾಕಿಂಗ್ ಅನ್ಬೋದು. ರಾತ್ರಿ ನೋವು ಕಾಣಿಸ್ಕೊಂಡಿದೆ. ಬೆಳಗ್ಗೆ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡಿರ್ತಾರೆ. ಅಷ್ಟೊತ್ತಿಗೆ ಮಧ್ಯರಾತ್ರಿ ಅವರ ಒಂದು ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಜೊತೆಗೆ ಅವರು ಕೂಡ ಅಷ್ಟೇ ಅಂದ್ಕೊಂಡಿರಲಿಲ್ಲ ಇಷ್ಟು ಸೀರಿಯಸ್ ಆಗಿ ಹೋಗುತ್ತೆ ಅಂತ. ರಾತ್ರಿಯೇ ತೋರಿಸಿದ್ರೆ ಉಳಿತಿದ್ರೇನೋ. ಈಗ ಎಲ್ಲರೂ ಕೂಡ ಡಾಕ್ಟರ್ ಕೂಡ ಮಾತನಾಡ್ಕೋತಾ ಇದ್ದಾರೆ. ಒಟ್ಟಾರೆ ಪತ್ನಿ ಶ್ರೀವಿದ್ಯಾ ಅವರು ನಿರೂಪಕಿಯಾಗಿದ್ರು. ಶೂಟಿಂಗ್ ಸಹ ಇತ್ತು. ಅದಕ್ಕೂ ಕೂಡ ತಯಾರಾಗಿ ಪ್ಲಾನ್ ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಇಂದಿನ ದಿವಸ ರೆಡಿ ಆಗಿದ್ರು. ಶೂಟಿಂಗ್ಗೆ ಹೊರಡಬೇಕಾಗಿತ್ತು. ಎಲ್ಲಾ ಕಲಾವಿದರಿಗೂ ಕೂಡ ವಿಚಾರ ಗೊತ್ತಾಗುತ್ತಂತೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಾ ಕಲಾವಿದರು ದಿಲೀಪ್ ರಾಜ್ ಅವರನ್ನ ಅವರ ಮುಖ ಅಂತಿಮ ದರ್ಶನಕ್ಕೆ ಅಂತ ಬರ್ತಾರೆ. ಸಾಕಷ್ಟು ಕಲಾವಿದರು ಕೂಡ ಸೇರಿರ್ತಾರೆ. ಇದು ದಿಲೀಪ್ ರಾಜ್ ಅವರು ಸಂಪಾದನೆ ಮಾಡ್ಕೊಂಡಿಷ್ಟು ಜನರು ಇದಾಗಿರುತ್ತೆ. ನಂತರ ಅವರ ಒಂದು ಕಂಪ್ಲೀಟ್ ಏನಿದೆ ಅದನ್ನ ತೆಗೆದುಕೊಂಡು ಹೋಗಿ ವಿಧಿವಿಧಾನ ಮಾಡೋಕೆ ಅವರ ಒಂದು ಫಾರ್ಮ್ ಹೌಸ್ಗೆ ತಗೊಂಡು ಹೋಗ್ತಾರೆ. ಅಲ್ಲಿಯೇ ಮಣ್ಣು ಮಾಡ್ತಾರೆ. ವೀರಶೈವ ಲಿಂಗಾಯತ ಒಂದು ಒಂದು ಸಂಪ್ರದಾಯದಲ್ಲೇ ಮಣ್ಣು ಸಹ ಮಾಡಲಾಗುತ್ತೆ. ಶ್ರೀವಿದ್ಯಾ ಅವರು ಪಾಪ ನಿಜವಾಗ್ಲೂ ಕೂಡ ಬಿಟ್ಟಿರೋಕೆ ಕಷ್ಟ. ಯಾವತ್ತೂ ಕೂಡ ಬಿಟ್ಟಿರ್ತಿರ್ಲಿಲ್ಲ. ಒಟ್ಟಿಗೆ ಸಹ ಕೆಲಸ ಮಾಡ್ತಾ ಇದ್ದಿದ್ದು. ಇವ್ರು ಡೈರೆಕ್ಟರ್ ಅಂದ್ರೆ ಅವ್ರು ನಿರ್ಮಾಪಕಿ ಆಗ್ತಿದ್ರು. ಕಂಪ್ಲೀಟ್ ಏನಿದೆ ತಂಡವನ್ನ ಟೇಕ್ ಕೇರ್ ಮಾಡ್ತಾ ಇದ್ರು. ಎಲ್ಲಾ ಫೆಸಿಲಿಟೀಸ್ ಅನ್ನ ಮಾಡ್ಕೊಡ್ತಾ ಇದ್ರು ಶ್ರೀವಿದ್ಯಾ ಅವರು. ಬಟ್ ಈಗ ಶೂಟಿಂಗ್ ಕೂಡ ಕ್ಯಾನ್ಸಲ್ ಆಗಿದೆ. ಸ್ವಲ್ಪ ಬ್ರೇಕ್ ಅನ್ನ ತೆಗೆದುಕೊಳ್ತಾರೆ. ಮತ್ತೆ ಎಲ್ಲರೂ ಕೂಡ ಬಂದು ಮುಖವನ್ನ ನೋಡ್ಕೊಂಡು ಹೋಗಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದ ತಿಳಿಸಿದ್ರೆ ನನ್ನ ಒಂದು ಕಷ್ಟದ ಸಮಯದಲ್ಲಿ ಜೊತೆಯಾಗಿ ನಿಂತ್ರಿ ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ ದಿಲೀಪ್ ರಾಜ್ ಅವರ ಪತ್ನಿ ಶ್ರೀವಿದ್ಯಾ ಅವರು.